ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಷಮಿಸಬೇಕು, ಸುಮಾರು 2 ತಿಂಗಳುಗಳಿಂದ ಯಾವುದೇ ವಿಡಿಯೋಗಳನ್ನು ನಾನು ಹಾಕ್ತಾ ಇರಲಿಲ್ಲ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ ಮೈ ಡಿಯರ್ ಚಿಲ್ಡ್ರನ್. ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿದ್ದೆ. ಎನಿಹೌ, ಮತ್ತೆ ನಾನು ನನ್ನ ಒಂದು ಕರ್ತವ್ಯಕ್ಕೆ ಸಿದ್ಧನಾಗಿದ್ದೇನೆ. ತಾವುಗಳು ಕೂಡ ತಮ್ಮ ಒಂದು ಸಹಕಾರವನ್ನು ನೀಡಬೇಕು. ಎನಿಹೌ, ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಲಿದೆ. ನಿಮ್ಮ ಯೂನಿಟ್ ಟೆಸ್ಟ್ 1 ಅಂದರೆ ಘಟಕ ಪರೀಕ್ಷೆ 1ಕ್ಕೆ ಒಂದು ಕ್ವಶನ್ ಪೇಪರನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು ಏನಂತೀರ ಎಕ್ಸಾಮಿಗೆ ಬಹಳ ಅನುಕೂಲ ಆಗಿರುವಂಥದ್ದು. 30 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರ ಬಗ್ಗೆ ಒಂದು ಸಂಪೂರ್ಣವಾಗಿ ಎಷ್ಟು ಮಾರ್ಕ್ಸಿಂಗ್ ನಡೆಸ್ತಾರೆ, ಹೇಗೆ ನಡೆಸಬೇಕು, ಇದರ ಬಗ್ಗೆ ಒಂದು ಸಂಪೂರ್ಣವಾಗಿ ನಾನು ಫೇಸ್ ಟು ಫೇಸ್ ವಿಡಿಯೋವನ್ನು ಮಾಡಿಕೊಡ್ತೇನೆ. ಬನ್ನಿ, ಈಗ ನಾವು ಈ ಒಂದು ಪ್ರಶ್ನೆಗೆ ಪತ್ರಿಕೆಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಅಂದರೆ ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬೆಲೆ ಮತ್ತು ಆದಾಯ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್? ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಂಡುಕೊಳ್ಬೋದು ನಮ್ಮ ಹತ್ರ. ನೋಡಿ ವಿದ್ಯಾರ್ಥಿಗಳೇ, ಇದು ಫಸ್ಟ್ 2 ಚಾಪ್ಟರ್ಸ್ ಇದೆ ಅಲ್ವಾ, ಅದರ ಮೇಲೆ ಸಿದ್ಧವಾಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಅಂತ 3ನೆಯ ಪ್ರಶ್ನೆ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು. ಇದಕ್ಕೆ ಸರಿಯಾದ ಉತ್ತರ ಬಂದು ಮಿಶ್ರ ಅಂತ ಕರಿತೇವೆ. ಮಿಶ್ರ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್, ಬಳಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಅಂತ ಇದೆ. ಇದನ್ನು ಯುಟಿಲಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ತಾವುಗಳು ಇದಕ್ಕೆ ತುಷ್ಟಿಗುಣ ಅಂತೀರಾ ಅಂತ ಅಂದುಕೊಂಡಿದ್ದೇನೆ ಕನ್ನಡದಲ್ಲಿ. ಹೌದಾ? ತಪ್ಪಾದರೆ ಕಮೆಂಟ್ ಮುಖಾಂತರ ಸರಿ ಮಾಡಿ ಉತ್ತರ. ಬನ್ನಿ, ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಖಾಸಗಿ ಒಡೆತನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಶಿಕ್ಷಕರ ಸೇವೆ, ಇದಕ್ಕೆ ಕೌಶಲ ಸ್ಕಿಲ್ ಅಂತ ಕರಿತೀವಿ, ಟೀಚರ್ಸ್. ಆಯಿತಾ? ನೆಕ್ಸ್ಟು ಬೇಡಿಕೆ ರೇಖೆ ಅಂತ ಇದೆ. ಇದನ್ನು ನಾವು ಇಳಿಜಾರು ಅಂತ ಕರಿತೀವಿ, ಕೆಳಮುಖ ಇಳಿಜಾರು ಅಂತ. ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು 4th ಮೇನ್ ಕ್ವಶನಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಕಂಡುಕೊಳ್ಳೋಣ. ಇವೆಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಕ್ಕೆ. ಇದ್ರು ಯಾವಾಗ ನಡೆಸ್ತಾರೆ ಏನು, ಇದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ 6ನೆಯ ಪ್ರಶ್ನೆ ಇದೆ. ಈ 6ನೆಯ ಪ್ರಶ್ನೆ ಬಂದು ನಿಮಗೆಲ್ಲರಿಗೂ ಕೂಡ 1 ಅಂಕದ ಪ್ರಶ್ನೆ ಆಗಿರುತ್ತೆ. ಹೌದಲ್ವಾ? 1 ಮಾರ್ಕ್ ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಆಯ್ಕೆಯ ಸಮಸ್ಯೆ ನೋಡಿ, ಈಗ ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಹಾಗೂ ಅವುಗಳಿಗೆ ಪರ್ಯಾಯ ಬಳಕೆಗಳಿರುವುದರಿಂದ ಆಯ್ಕೆಯ ಸಮಸ್ಯೆ ಉಂಟಾಗುತ್ತದೆ. ಅರ್ಥ ಆಯ್ತು ಎಲ್ಲರಿಗೂ? ಬಹಳ ಈಸಿ ಕಂಟ್ರಿ, ಮತ್ತೇನೂ ಇಲ್ಲ. MRSನ್ನು ವಿಸ್ತರಿಸಿ ಅಂತ ಇದೆ, MRSನ್ನು ಎಕ್ಸ್ಪೆಂಡ್ ಮಾಡಿ ಅಂತ. ಇಂಗ್ಲೀಷ್ನಲ್ಲಿ ಮಾರ್ಜಿನಲ್ ರೇಷಿಯೋ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ತಾವುಗಳು ಕನ್ನಡದಲ್ಲಿ ಸೀಮಾಂತ ಪರ್ಯಾಯ ದರ ಅಂತ ಬರೆದ್ರೆ ಮುಗೀತು ಸರ್. ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ. 2 ಅಂಕದ ಪ್ರಶ್ನೆಗಳು. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಇದೆ. ಇಲ್ಲಿ ನಿಮಗೆ ಟೋಟಲ್ಲು 5 ಪ್ರಶ್ನೆಗಳನ್ನು ನೀಡಿದ್ದಾರೆ. ಇದು ಪಾರ್ಟ್ ಬಿ ಅಂತ ಕರಿತೀವಿ. ಹೌದಲ್ವಾ? ನೋಡಿ, 3 2 6 ಅಂತ ಇದೆ. 5ರಲ್ಲಿ ಯಾವುದಾದ್ರೂ 3ಕ್ಕೆ ಉತ್ತರವನ್ನು ತಾವುಗಳು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ ಎಷ್ಟು ಹೇಳಿ? ಎಸ್, 2 ಮಾರ್ಕ್ಸ್. ಹಾಗಿದ್ರೆ ಮೊದಲನೆಯ ಪ್ರಶ್ನೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಇದೆ. ಭಾಳ ಈಸಿ ಸರ್. ಫಸ್ಟ್ ಇಯರ್ PUCಗೂ ಇದೇ ಒಂದು ಕ್ವಶನ್ ಇತ್ತು. ನಾನು ಅಪ್ಲೋಡ್ ಮಾಡಿದಾಗ ಏನೂ ಇಲ್ಲ ಕಣ್ರಿ. ನೋಡಿ, ಏನಂತೇಳಿ ತಗೊಳ್ಳೋ, ಇದಕ್ಕೆ ಸರಿಯಾದ ಉತ್ತರ ಬಂದು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅಂದರೆ ಹೌ ಟು ಪ್ರೊಡ್ಯೂಸ್, ವಾಟ್ ಟು ಪ್ರೊಡ್ಯೂಸ್, ಟು ಹೂಮ್ ಟು ಪ್ರೊಡ್ಯೂಸ್. ಈ ಒಂದು ಪ್ರಶ್ನೆಗಳನ್ನು ತಾವುಗಳು ಎಕ್ಸಾಮಲ್ಲಿ 3 ಪ್ರಶ್ನೆಗಳನ್ನು ಅಲ್ಲಿ ಬರೀಬೇಕು. ಆಯಿತಾ? 9ನೆಯ ಪ್ರಶ್ನೆ, ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು ಅಂತ 9ನೆಯ ಪ್ರಶ್ನೆ ಇದೆ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ಅಂತ ನೋಡಿ.
ನೀವು ಬರೀತೀರ ಕಣೋ. ಲಭ್ಯವಿರುವ ಸಂಪನ್ಮೂಲಗಳು ಅಥವಾ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಹಾಗೂ ಸಮರ್ಥವಾಗಿ ಬಳಸಿಕೊಂಡು ಉತ್ಪಾದಿಸಬಹುದಾದ 2 ಸರಕುಗಳು ಗರಿಷ್ಠ ಉತ್ಪಾದನೆ ಸಂಯೋಜನೆ ತೋರಿಸುವುದು ವಕ್ರರೇಖೆಯನ್ನು ಉತ್ಪಾದನಾ ಸಾಧ್ಯತೆ ಗಡಿ ಎಂದು ನಾವು ಕರೆಯಲಾಗುತ್ತೆ. ಇದಕ್ಕಿಂತ ಈಸಿ ಡೆಫಿನೇಷನ್ ನಿಮ್ಮ ಲೆಕ್ಚರರ್ ನಿಮಗೆ ಬರ್ಸಿರ್ತಾರೆ. ಪ್ಲೀಸ್ ಒಬೆ ಯುವರ್ ಲೆಕ್ಚರರ್ಸ್. ಯಾರು ಪಾಠ ಮಾಡ್ತಾ ಇದ್ದಾರೋ ಅವರನ್ನು ನಂಬಿ ಕಣ್ಣು ಮುಚ್ಚಿ, ಯಾಕಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾರೆ. ನನಗೆ ಮತ್ತೇನು ಬೇಡ ಬಿಡಿ ಜಾಸ್ತಿ ಕುರಿಯೋದು. ಕ್ವಶನ್ ನಂಬರ್ 10 ಕಣ್ರಿ. ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆ ಗುರುತಿಸಿ ಅಂತ ಇದೆ. ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಅಂತ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ. ಇದನ್ನು ತಗೊಳ್ಳೋ ಏನಂತ ಬರಿತೀರಾ ಅಂದರೆ ಏನಂತೀರ ನಾವು ಪೋಸ್ಟರ್ ಎಕನಾಮಿಕ್ಸ್ ಹಾಗೂ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳ್ತೀರಾ. ಆ್ಯಕ್ಚುಲಿ ಇದೇನು ಅಂತ ಹೇಳಿದರೆ ನಾರ್ಮೇಟಿವ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಇಂಗ್ಲೀಷಲ್ಲಿ ನೆಗೆಟಿವ್ ಅಂತಲೂ ಕೂಡ ಕರಿತೇವೆ. ಈಗ ಇದರ ಬಗ್ಗೆ ಸ್ವಲ್ಪ ಒಂದೇ ಒಂದು ನಾನು ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟು ತಗೊಳ್ಳೋ ಎಕ್ಸಾಮಲ್ಲಿ ನೋಟ್ಸೋ ಅಥವಾ ಗೈಡ್ ಇರುತ್ತಲ್ವ. ಬನ್ನಿ ಈಗ ನಾವು ಕ್ವಶನ್ ನಂಬರ್ 11ರಲ್ಲಿ ನೋಡಿ, ಧನಾತ್ಮಕ ಅರ್ಥಶಾಸ್ತ್ರ ಅಂತ ಈಗ ಕೊಟ್ಟಿದ್ದಾರೆ. ಏನಂತೀರ ಕ್ವಶನ್ ನಂಬರ್ 10ರಲ್ಲಿ 10 ಏನು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವಿಭಿನ್ನತೆ ಅಲ್ವಾ. ತಮ್ಮ ನೀವೇ ಬರೀರೋ ಆಯಿತಾ. ನೆಕ್ಸ್ಟ್ ಬನ್ನಿ, ಟೈಮ್ ಇಲ್ಲ ಕಣ್ರೋ, ಯಾಕಂದರೆ ಆಲ್ರೆಡಿ 6 ನಿಮಿಷ ಆಯಿತು. ನನ್ನ ಒಂದು ಟಾರ್ಗೆಟ್ ಬೇರೆದಿದೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ. ಇದಂತೂ 100% ಆನ್ಯುವಲ್ ಎಕ್ಸಾಮಿಗೂ ಬರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದರೆ ಮೈಕ್ರೋ ಎಕನಾಮಿಕ್ಸ್ ಅಂತ, ಸಮಗ್ರ ಅಂತ ಹೇಳಿದರೆ ಮ್ಯಾಕ್ರೋ ಅಂತ. ಇಲ್ಲೇ ನಾವು ಬಾಯಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಹೌದಲ್ವಾ. ಇಟ್ ಈಸ್ ದಿ ಸ್ಟಡಿ ಆಫ್ ಇಂಡಿವಿಜುವಲ್ ಅಂತ, ಯಾವುದು ಮೈಕ್ರೋ ಈ ಸೂಕ್ಷ್ಮಗೆ, ಸಮಗ್ರ ಅಂತ ಇದೆ ಅಲ್ವಾ, ಅದು ಹೋಲಾಗಿ ಒಂದು ಸ್ಟಡಿ ಮಾಡುವಂಥದ್ದಾಗಿರುತ್ತೆ. ತಗೊಳ್ಳೋ ಬರೀರಿ ಎಕ್ಸಾಮಲ್ಲಿ ಈಸಿಯಾಗಿರುತ್ತೆ. ಕ್ವಶನ್ ನಂಬರ್ 12, ಏಕತಾನಾತ್ಮಕ ಏನಿದು ಒಲವು ಎಂದರೇನು ಅಂತ ಇದೆ. ಇದನ್ನು ಕೂಡ ತಗೊಳ್ಳು ಬರೀತೀರಾ, ಬಹಳ ಈಸಿಯಾಗಿರುವಂಥ ಪ್ರಶ್ನೆಗಳು ಆಯಿತಾ. ಮೊನೊಟೋನಿಕ್ ಏನಂತ ತಗೊಳ್ಳು ಇದು ಆಯಿತಾ ಪ್ರಿಫರೆನ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗವನ್ನು ನೋಡೋಣ. ಪಾರ್ಟ್ ಸಿನಲ್ಲಿ ನಾವು 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ರೈಟ್ ಎನಿ 1 ಅಂತ ಇದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಬಜೆಟ್ ರೇಖೆಯ ಇಳಿಜಾರಿನ ಏನಿದು ಆಯಿತಾ ನಿರೂಪಿಸಿ. ಪಾರ್ಟ್ ಡಿ ಅಂತ ಹೇಳಿದರೆ ಇಲ್ಲಿ 6 ಅಂಕದ ಪ್ರಶ್ನೆಗಳು ಬರುವಂಥದ್ದಾಗಿರುತ್ತೆ ಆಯಿತಾ. ತಾವುಗಳು ಇದನ್ನು ಕೂಡ ಬರೀತೀರಾ, ಈಸಿಯಾಗಿ ಇರುವಂಥದ್ದು. ಎಲ್ಲರಿಗಿಂತ ಈಸಿ ನಮ್ಮ ಮಕ್ಕಳಿಗೆ ಯಾವುದು ಅಂದರೆ ಇದು ಪಾರ್ಟ್ ಇ ಆಗಿರುತ್ತೆ. ಯಾಕಂದರೆ ಈ ಕೆಳಗಿನ ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಇರುತ್ತೆ. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿರುತ್ತೆ. ಬಹಳ ಈಸಿ ಸರ್, ಇದರಷ್ಟು ಈಸಿ ಯಾವುದೂ ಆಗಿರಲ್ಲ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಮಕ್ಕಳು ಯಾರಿಗೆಲ್ಲ ಈ ಕ್ವಶನ್ ಪೇಪರ್ ಬೇಕು ಸರ್ ನಮಗೆ ಅಂತ ಅನ್ನಿಸ್ತಾ ಇದೆಯೋ, ಅಥವಾ ನೀವು ಪ್ರಿಂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆಯೋ, ತಾವುಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಉಚಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇದು LBA ಕ್ವಶನ್ ಪೇಪರ್ ಅಂತ ಕರಿತೀವಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋ ಯಾವುದು ಬೇಕು, ಯಾವ ಸಬ್ಜೆಕ್ಟು ಅಂತ ತಾವುಗಳು ನನಗೆ ಕಮೆಂಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್.